ಬನ್ನಿ ಸ್ನೇಹಿತರೆ, ಈ ದಿನ ನಾವು ನೋಡೋಣ ಅಷ್ಟಭುಜಾಕೃತಿಯ ಸ್ನಾನದ ಗೃಹವನ್ನು, ಅಂದರೆ ಆಕ್ಟೋಗನ್ ಬಾತ್ ಅಂತ ಹೇಳಿಬಿಟ್ಟು. ಸುತ್ತಲೂ ತೆರೆದ ಮಂಟಪಗಳಿವೆ. ಇದರ ಆಕಾರವು ಕೂಡ ಅಷ್ಟಭುಜಾಕೃತಿಯಲ್ಲಿದೆ. ಆದ ಕಾರಣ ಇದಕ್ಕೆ ಅಷ್ಟಭುಜ ಸ್ನಾನದ ಕೊಳ ಎಂದು ಕರೀತಾರೆ. ಕೊಳದ ಹೊರಭಾಗದ ಸುತ್ತಲೂ 24 ಕಂಬಗಳ 2 ಸಾಲುಗಳಿವೆ. ಅದರ ಮೇಲೆ ಚಾವಣಿ ಇದೆ. ನೀರು ಸಂಗ್ರಹಗೊಳ್ಳುವ ಮಧ್ಯಭಾಗದಲ್ಲಿ ಆಳವಾದ ನೀರಿನ ಒಂದು ಕಾಲುವೆ ಇದೆ. ನೋಡಿದಿ ಯಾವ ರೀತಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಆಕ್ಟೋಗನ್ ಬಾತ್ ಅಂತ ಹೇಳ್ಬಿಟ್ಟು. ಇದು ಚಂದ್ರಶೇಖರ್ ದೇವಾಲಯದ ಹತ್ತಿರ ಬರುತ್ತೆ, ಅಥವಾ ರಾಣಿ ಸ್ನಾನಗೃಹದ ಹಿಂಭಾಗದಲ್ಲಿ ಇದು ಕಾಣಸಿಗುತ್ತದೆ ಇದೆ ನಿಮಗೆ. ಇದು ಅಷ್ಟಭುಜಾಕೃತಿಯಲ್ಲಿ ಇರ್ತಕ್ಕಂಥ ಒಂದು ಸ್ನಾನದ ಗೃಹ. ಅಷ್ಟಕೋನದ ಪ್ರತಿ ಮೂಲೆಯಲ್ಲೂ ಚಿಕ್ಕ ಚಿಕ್ಕ ರಂಧ್ರಗಳಿವೆ, ಅಂದ್ರೆ ಅರ್ಧ ಇಂಚಿನ ರಂಧ್ರಗಳು. ಈ ರಂಧ್ರದ ಮೂಲಕ ನೀರು ಈ ಕೊಳಕ್ಕೆ ಸರಬರಾಜಾಗ್ತಾ ಇತ್ತು. ಸುತ್ತಲೂ ಕಂಬದ ವರಾಂಡಗಳಿವೆ. ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನಡುವೆ ಇರ್ತಕ್ಕಂಥ ಒಂದು ಕಲ್ಲು ಕೂಡ, ಅದು ಕೂಡ ಅಷ್ಟಭುಜಾಕೃತಿಯಲ್ಲಿದೆ. ವಿದೇಶಿ ಗಣ್ಯರ ಕ್ವಾರ್ಟರ್ಸ್ ಪಕ್ಕದಲ್ಲಿ ಇರುವುದರಿಂದ ಇದನ್ನು ವಿದೇಶಿ ಅಥವಾ ವ್ಯಾಪಾರಸ್ಥರ ಒಂದು ಸ್ನಾನದ ಕೊಳವನ್ನಾಗಿ ಮಾಡಿರ್ಬೋದೆಂದು ತಿಳ್ಕೋಬಹುದು. ಈ ಚಾವಣಿ ಕೆಳಗಡೆ ತುಂಬಾ ತಂಪಾಗಿದೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಕೂಡ ಇಲ್ಲಿ ಇದರ ಕೆಳಗಡೆ ಬಹಳ ತಂಪಿರುತ್ತೆ. ನೋಡಿ ಮೇಲ್ಛಾವಣಿ 48 ಕಂಬಗಳಿದೆ ಒಟ್ಟು ಇಲ್ಲಿ.